ನಮ್ಮೊಂದಿಗೆ ಹಿರಿಯರಾದಂಥ ನವಭಾರತ ಎಜುಕೇಶನ್ ಸೊಸೈಟಿ ಅಧ್ಯಕ್ಷರು ಹಾಗೂ ನವಭಾರತ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು ಕೂಡ ಹೌದು ಡಾಕ್ಟರ್ ಪಿ ವಾಮನ್ ಶೆಣಿಯವರು, ನಗರದ ಖ್ಯಾತ ವೈದ್ಯರು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಜವಾಬ್ದಾರಿಯಿಂದ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಮತ್ತೊಬ್ಬರು ಶ್ರೀ ಮಧುಸೂದನ ಅಯ್ಯಾರ್ ಅಂತ ಮಧು ಎಂಟರ್ಪ್ರೈಸಸ್ನ ಮಾಲಕರು, ನಮ್ಮ ಎಜುಕೇಶನ್ ಸೊಸೈಟಿಯ ಕಾರ್ಯದರ್ಶಿಗಳು ಮತ್ತು ಧಾರ್ಮಿಕ ಮುಂದಾಳು. ಅವರದೇ ಆದಂಥ ಒಂದು ಬೇರೆ ಬೇರೆ ವಿಭಾಗದಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಗಣೇಶ್ ರಾಯರು ನಮ್ಮ ನವಭಾರತ ಎಜುಕೇಶನ್ ಸೊಸೈಟಿಯ ಖಜಾಂಚಿಗಳು, ಉದ್ಯಮ ನಡೆಸ್ತಾ ಇದ್ದಾರೆ ಹಾಗೂ ನಮ್ಮ ಶಾಲೆಯ ಖಜಾಂಚಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ನಾನು ವರ್ಕಾಡಿ ರವೇರವರೇ ನವಭಾರತ ಯಕ್ಷಗಾನ ಅಕಾಡೆಮಿಯ ಗುರುವಾಗಿ ನವಭಾರತ ರಾತ್ರಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆ ಕಡೆ ಇವರು ಸುಧಾಕರ್ ರೋಪೈಜ ಅವರವರು ನಿವೃತ್ತ ಪ್ರೌಢಶಾಲಾ ಅಧ್ಯಾಪಕರು, ನಿರೂಪಕರು ಮತ್ತು ನಾಡ್ದು ಕದಿಲ್ ನಡೆದ 12 ದಿವಸಗಳ ಜಾತ್ರೆ ಮಲ್ಲಿಕಾ ಕಲಾವೃಂದದ ಕಾರ್ಯಾಧ್ಯಕ್ಷರಾಗಿಯೂ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ನಮ್ಮ ನಾಡಿನ ಕಾರ್ಯಕ್ರಮದ ವಿವರ ಮತ್ತು ನವಭಾರತ ಯಕ್ಷಗಾನ ಅಕಾಡೆಮಿ ನಡೆದು ಬಂದ ದಾರಿಯ ಬಗ್ಗೆ ನಮ್ಮ ಕಾರ್ಯದರ್ಶಿಗಳಾದ ಮಧುಸೂದನ್ ಅಯ್ಯಾರ್ ಅವರು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ನವಭಾರತ ರಾತ್ರಿ ಶಾಲೆಯ ಬಗ್ಗೆ ತಿಳಿಯದವರು ಯಾರೂ ಇಲ್ಲ. ಯಾಕಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಆರಂಭವಾದ ಏಕೈಕ ರಾತ್ರಿ ಶಾಲೆ ಹೇಳಿದರೆ ಅದು ನವಭಾರತ ರಾತ್ರಿ ಶಾಲೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮೂಲಭೂತ ಶಿಕ್ಷಣದ ಕೊರತೆಯನ್ನು ಕಂಡುಕೊಂಡಂತ ಬಾಲಕ ಖಾಲಿದ್ ಮೊಹಮ್ಮದ್ ಅವರು ಶಿಕ್ಷಣದ ಅವಶ್ಯಕತೆಯನ್ನು ಅರಿತುಕೊಂಡು ಸಮಾಜದಲ್ಲಿ ಅವಿದ್ಯಾವಂತವರನ್ನು ಶಿಕ್ಷಣದ ಮೂಲಕ ಉತ್ತಮ ಪ್ರಜೆಯಾಗಿ ರೂಪೀಕರಿಸಬೇಕು ಎಂಬ ಉದ್ದೇಶದಿಂದ ಅದರ ಕನಸು ಹೊತ್ತು ನಡೆಯುತ್ತಿದ್ದ ಬಾಲಕ ಖಾಲಿದ್ ಮೊಹಮ್ಮದ್ ಮುಂದೆ ಬದ್ರಿಯಾ ಶಾಲೆಯಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರುವಾಗಲೇ ಅವರ ಕನಸು ನನಸಾಗುವಂತ ಒಂದು ವ್ಯವಸ್ಥೆ. ಶಾಲೆಯನ್ನು ಆರಂಭ ಮಾಡುವಾಗ ಅವರಿಗೆ ಅವಕಾಶ ಸಿಗಲಿಲ್ಲ. ಹಾಗೆ ಒಂದು ಗುಡಿಸಲು ಟಿನ್ ಮೇಕರ್ನ ಅಂಗಡಿಯಲ್ಲಿ ಈ ನವಭಾರತ ರಾತ್ರಿ ಶಾಲೆಯ ಪ್ರಥಮ ತರಗತಿ ಹಾಗೆ ಕಚೇರಿ ಬಂದರ್ನ ಒಂದು ಟಿನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಲ್ಲಿ ಅವರ ನವಭಾರತ ರಾತ್ರಿ ಶಾಲೆ ಆರಂಭವಾಯಿತು. ಅವರಿಗೆ ಪ್ರೇರಣೆ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಸಹಿ ಹಾಕ್ಲಿಕ್ಕೆ ಗೊತ್ತಿಲ್ಲದ ಒಬ್ಬ ಅನಕ್ಷರಸ್ಥ ಅವನ ಮನೆಗೆ ಬಂದು, ಸರ್ ಇದು ಹೇಗೆ ನಾನು ಇಂಗ್ಲಿಷ್ ನಲ್ಲಿ ಸಹಿ ಹಾಕುವುದು ಅಂತ ಕೇಳುವಾಗ ಅವರು ಬಹಳ ನೊಂದರು. ನಮ್ಮ ಶಿಕ್ಷಣದ ಪರಿಸ್ಥಿತಿ ಹೇಗಿದೆ ಅಂತ ತಿಳಿದುಕೊಂಡ ಖಾಲಿದ್ ಮೊಹಮ್ಮದ್ ಅವರು ಬಹಳಷ್ಟು ಮಕ್ಕಳು ಬೆಳಗ್ಗೆ ಉತ್ತಮ ಪೋಷಾಕಿನಿಂದ ಯೂನಿಫಾರ್ಮ್ ಹಾಕಿಕೊಂಡು ಶೂ ಹಾಕಿಕೊಂಡು ಸ್ಥಿತಿವಂತರು ಶಾಲೆಗೆ ಹೋಗ್ತಾ ಇರುವಾಗ ಹಳ್ಳಿ ಮೂಲೆಗಳಿಂದ ಜೀವನದ ದಾರಿಯನ್ನು ಹುಡುಕಿಕೊಂಡು ಬಂದಂತ ಬಹಳಷ್ಟು ಬಡ ಮಕ್ಕಳು ಹೋಟೆಲ್ನಲ್ಲಿ ಅಥವಾ ಬೇರೆ ಬೇರೆ ಉದ್ಯಮದಲ್ಲಿ ಕೆಲಸ ಮಾಡುತ್ತಾ ಅದರೊಟ್ಟಿಗೆ ಕಣ್ಣೀರು ಹಾಕುತ್ತಾ ನಮ್ಮ ಈ ಬಡತನ ಮುಂದಿನ ವಿದ್ಯಾಭ್ಯಾಸಕ್ಕೆ ತೊಡಕಾಗ್ತಾ ಇದೆ ಎಲ್ಲ ಅಂತೇಳಿ ಕಣ್ಣೀರು ಹಾಕುವಂತ ಸಂದರ್ಭದಲ್ಲಿ ಆರಂಭವಾದಂತಹ ಈ ನವಭಾರತ ರಾತ್ರಿ ಶಾಲೆ 82 ವರ್ಷಗಳನ್ನು ದಾಟಿ ಬಂದಿದೆ. ಅಲ್ಲಿ ಕಲಿತಂತ ಮಕ್ಕಳು ವಿದ್ಯಾವಂತರಾಗಿ ಉತ್ತಮ ಉದ್ಯೋಗವನ್ನು ಪಡೆದು ದೇಶ ವಿದೇಶಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನವರು ರಿಟೈರ್ಮೆಂಟ್ ಆಗಿದ್ದಾರೆ. ಆದ್ರೂ ಕೂಡ ಅವರು ಶಾಲೆಯ ಸಂಪರ್ಕವನ್ನು ಇಟ್ಟುಕೊಂಡು ಈ ಶಾಲೆಯನ್ನು ಉಳಿಸಿ ಬೆಳೆಸಬೇಕು ಎಂಬ ಉದ್ದೇಶದಿಂದ ಶಾಲೆಗೆ ಊರಿಗೆಲ್ಲ ಬಂದಾಗ ಶಾಲೆಯನ್ನು ಸಂಪರ್ಕಿಸಿ ನಮ್ಗೆ ಪ್ರೋತ್ಸಾಹದ ನೀಡ್ತಾ ಇದ್ದಾರೆ. ಈ ನವಭಾರತ ಶಾಲೆಯಲ್ಲಿ ಬೇರೆ ಬೇರೆ ತರಗತಿಗಳು, ಈಗ ಮಕ್ಕಳಿಗೆ ಶಾಲೆಯ ನಂತರ ಕಲಿಬೇಕಾದಂತ ಶಿಕ್ಷಣದ ವ್ಯವಸ್ಥೆಗಳನ್ನು ಹಾಗೆ ಬೇರೆ ಬೇರೆ ಕೋರ್ಸ್ಗಳನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. CA ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಅದು ಶ್ರೀಮಂತರಿಗೆ ಮಾತ್ರ ದೊಡ್ಡ ಮೊತ್ತ ಕೊಟ್ಟು ಅದನ್ನು ಕಲಿಯಲಿಕ್ಕೆ ಸಾಧ್ಯ ಅಂತೇಳಿ ಒಂದು ಭಾವನೆ ಇತ್ತು ಸಮಾಜದಲ್ಲಿ. ಅದನ್ನು ನೀಗಿಸುವ ಉದ್ದೇಶದಲ್ಲಿ ನಾವು ನಮ್ಮ ನವಭಾರತ ರಾತ್ರಿ ಶಾಲೆಯಲ್ಲಿ ನಿರಂತರವಾಗಿ 2 ವರ್ಷಗಳಿಂದ CA ಕೋಚಿಂಗ್ ಕ್ಲಾಸ್ ನಾವು ಆರಂಭ ಮಾಡಿದ್ದೇವೆ. ಇದೀಗ ಅದರ ಒಂದು ಬ್ರಾಂಚ್ ಆಗಿ ದೀಪಕ್ ಬೋಪಟ್ನ ನೆಲಮಾಳಿಗೆಯಲ್ಲಿ ಕೂಡ ಒಂದು ಆಫೀಸ್ ಅನ್ನು ತೆರೆದು ಅದು ಬೇಗದಲ್ಲಿ ಕಾರ್ಯಚಟುವಟಿಕೆ ನಡೆಸಲಿಕ್ಕಿದೆ. ಅದೇ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ
ನಿರಂತರವಾಗಿ ರವಿ ಅಲೆವರಾಯ್ ಅವರ ಮಾರ್ಗದರ್ಶನದಲ್ಲಿ ನವಭಾರತ ಯಕ್ಷಗಾನ ಅಕಾಡೆಮಿ ಎಂಬ ಒಂದು ಕಲಾ ಶಾಖೆಯನ್ನು ನಾವು ಇಲ್ಲಿಂದ ನಡೆಸ್ತಾ ಇದ್ದೇವೆ. ಅದರ ದಶಮಾನೋತ್ಸವದ ಸಲುವಾಗಿ ಬರುವ ಇದೇ ತಿಂಗಳು 11/1/2025 ಶನಿವಾರ ಅಪರಾಹ್ನ 2ರಿಂದ ರಾತ್ರಿ 10ರವರೆಗೆ ಸಂಘನಿಕೇತನದಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಪಿ ವಾಮನ್ ಶನಿ, ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಹರಿಕೃಷ್ಣ ಪುನರೂರು, ಮಧುಸೂದನ್ ನಾಯರ್, ನಮ್ಮ ಖಜಾಂಚಿಗಳಾದ ಗಣೇಶ್ ರಾವ್ ಮತ್ತು ಮಯೂರ್ ಉಳ್ಳಾಳ್ ಪಾಲ್ಗೊಳ್ಳುತ್ತಿದ್ದಾರೆ. ಮುಂದೆ ಶಾಲೆಯ ಬಗ್ಗೆ ನಮ್ಮ ಅಧ್ಯಕ್ಷರು ನುಡಿಗಳನ್ನು ನುಡಿಯಲಿದ್ದಾರೆ. ಈಗಾಗಲೇ ನಮ್ಮ ಕಾರ್ಯದರ್ಶಿಯವರು, ಗೌರವ ಕಾರ್ಯದರ್ಶಿಯವರು ವಿಷಯವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಪ್ರಾರಂಭದಲ್ಲಿ ಶಾಲೆ ಪ್ರಾರಂಭ ಆಗಬೇಕಾದ್ರೆ ಎಲ್ಲವೂ ಕೊರತೆ ಇತ್ತು. ಸ್ಥಳಾವಕಾಶದ ಕೊರತೆ, ಯಾವ ಇನ್ಫ್ರಾಸ್ಟ್ರಕ್ಚರ್ ಇದೆ, ಅವಶ್ಯಕತೆ ಇದೆ ಅಂತ ಕೊರತೆ ಇತ್ತು. ಆದರೆ ಇಂದು 82 ವರ್ಷದ ಬಳಿಕ ಹಂತ ಹಂತವಾಗಿ ಯಾರೆಲ್ಲ ಈ ಶಾಲೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೋ, ಯಾವ ನವಭಾರತ್ ಎಜುಕೇಷನ್ ಸೊಸೈಟಿ ಯಾವುದು ಕಳೆದ ಹಲವು ವರ್ಷಗಳಿಂದ ಈ ಶಾಲೆಯನ್ನು ಮುನ್ನಡೆಸಿಕೊಂಡು ಬರ್ತಾ ಇದೆಯೋ, ಅದರ ಒಂದು ರೀತಿಯ ದೂರದರ್ಶಿ ಏನು ಇದಿದೆ ಚಿಂತನೆ, ಅದರ ಆಧಾರದ ಮೇಲೆ ಹಂತ ಹಂತವಾಗಿ ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸಿ ಇಂದು ನಮ್ಮ ಸುಸಜ್ಜಿತ ಕಟ್ಟಡ ಇದೆ. ಕಟ್ಟಡದ ಜೊತೆಯಲ್ಲಿ ಎಲ್ಲ ಕೂತ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದೆ. ನಾವು ನಿಶುಲ್ಕ ಏನಿದೆ, ನಿಶುಲ್ಕ ಶಿಕ್ಷಣ ಕೊಡುವ ವ್ಯವಸ್ಥೆಯನ್ನು ಜೋಡಿಸಿಕೊಂಡಿದ್ದೇವೆ. ಹಂತ ಹಂತವಾಗಿ ಯಾವ ರೀತಿಯಲ್ಲಿ ಈ ಶಾಲೆಯ ಮೂಲಭೂತ ಏನು ಇದಿದೆ, ಸ್ಥಳಾವಕಾಶ ಎಲ್ಲ ಇದೆ, ಅದನ್ನು ಚೆನ್ನಾಗಿ ನಿರ್ವಹಿಸಲಿಕ್ಕೆ ಯಾವ ರೀತಿಯ ಚಿಂತನೆಗಳನ್ನು ಜೋಡಿಸಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಕಳೆದ ಹಲವು ವರ್ಷಗಳಿಂದ ನಾವು ಯಾವ ಇದಿದೆ ಯಕ್ಷಗಾನ ಅಕಾಡೆಮಿಯ ಏನು ಇದಿದೆ ಇದನ್ನು ಕೋರ್ಸನ್ನು ಅದು ಪ್ರಾರಂಭವಾಗಿ ಈಗ 10 ವರ್ಷಗಳಾಗ್ತವೆ. ಅದರ ಜೊತೆಯಲ್ಲಿ CA ಕೋಚಿಂಗ್ ಕ್ಲಾಸನ್ನು ಪ್ರಾರಂಭ ಮಾಡಿದ್ದೀವಿ. ಯಾವ CA ಕೋಚಿಂಗ್ ಕ್ಲಾಸನ್ನು ಪ್ರಾರಂಭ ಮಾಡಿ ಈಗ 3 ವರ್ಷ ಆಯಿತು. ಯಾವ ಫೌಂಡೇಶನ್ ಕೋರ್ಸ್ ಅನ್ನುವ CA ಫೌಂಡೇಶನ್ ಕೋರ್ಸ್ ಪ್ರಾರಂಭವಾಗಿ ಇಂದು 3 ವರ್ಷಗಳಾಯಿತು. ಈಗ ಅದಕ್ಕೆ ಹೊಸ ಸ್ವರೂಪ ಕೊಡುವ ನಿಟ್ಟಿನಲ್ಲಿ ಟಾಪರ್ಸ್ ಅನ್ನುವ ಯಾವ ಸಮಗ್ರ CA ಕೋಚಿಂಗ್ ವ್ಯವಸ್ಥೆಯನ್ನು ನಾವು ಅಳವಡಿಸಿಕೊಳ್ಳಲಿಕ್ಕಿದ್ದೇವೆ. CA ಕೋಚಿಂಗ್ ಏನು ಫೌಂಡೇಶನ್ ಕೋರ್ಸಿನ ಚಿಂತನೆ ಇದೆ, ಆ ಕೋಚಿಂಗ್ ಕೊಡುವ ವ್ಯವಸ್ಥೆ ಜೊತೆಯಲ್ಲಿ ಯೋಗ, ವೇದಿಕ ಶಿಕ್ಷಣ ಮತ್ತು ಸ್ಪೋಕನ್ ಇಂಗ್ಲಿಷ್ ಈ 3 ವಿಷಯಗಳನ್ನು ಜೋಡಿಸಿ ಸಮಗ್ರವಾಗಿ ಅತಿ ಕಡಿಮೆ ವೆಚ್ಚದಲ್ಲಿ ಓದುವ ವ್ಯಕ್ತಿಗೆ ಸಮಗ್ರ CA ಶಿಕ್ಷಣ ವ್ಯವಸ್ಥೆ ಕಲ್ಪಿಸುವಂತ ಏನು ಚಿಂತನೆ ಇದೆ ಅದು ನಾವು ಪ್ರಾರಂಭ ಮಾಡಿದ್ದೇವೆ. ಆದರೆ ಈಗ ಯಾವ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೋ ಅದು ಯಾವ ನವಭಾರತ್ ಯಕ್ಷಗಾನ ಅಕಾಡೆಮಿ ಇದೆ ಅದರ 10ನೇ ವರ್ಷದ ಏನು ದಶಮಾನೋತ್ಸವ, ಆ ಕಾರ್ಯಕ್ರಮದ ಅಂಗವಾಗಿ ನಾವಿದನ್ನು ಆಯೋಜಿಸಿದ್ದೇವೆ. ಆ ಕಾರ್ಯಕ್ರಮ ನಡೆಯುವುದು ಇದೇ ತಿಂಗಳ 11ನೇ ತಾರೀಕಿನ ಶನಿವಾರ. ಈಗಾಗಲೇ ಹೇಳಿದರು ಕಾರ್ಯದರ್ಶಿಗಳು, ಮಧ್ಯಾಹ್ನ 2ರಿಂದ ರಾತ್ರಿ 11 ಗಂಟೆ ತನಕ ಸಂಘನಿಕೇತನದ ಮೊದಲ ಮಹಡಿಯಲ್ಲಿರುವ ಸುಜ್ಞಾನ ಅನ್ನುವ ಏನು ಇದಿದೆ ಆಡಿಟೋರಿಯಂ ಅದರಲ್ಲಿ ನಡೀಲಿಕ್ಕೆ. ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಶಾಲೆಯ ಚಿಂತನೆಗಳು ಮತ್ತು ಶಾಲೆಯ ವ್ಯವಸ್ಥೆಗಳು ಇದರ ಬಗ್ಗೆ ಸಣ್ಣದಾಗಿ ಎಲ್ಲ ಈ ವಠಾರದ ಮತ್ತು ಈ ನಗರದ ಜನರಿಗೆ ಮತ್ತು ವಿದ್ಯಾ ಆಸಕ್ತ ಶಿಕ್ಷಣ ಆಸಕ್ತರಿಗೆ ಇದರ ಮಾಹಿತಿಯನ್ನು ಕೊಡುವ ನಿಟ್ಟಿನಲ್ಲಿ ಅದು ಎಲ್ಲರಿಗೂ ತಿಳಿಬೇಕು ಮಾತ್ರವಲ್ಲ, ಇದರ ಬಗ್ಗೆ ಸಮಗ್ರ ಮಾಹಿತಿ ಜನಸಾಮಾನ್ಯರಿಗೂ ತಿಳಿಯಪಡಿಸುವ ಅವಶ್ಯಕತೆಯೊಂದಿಗೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆವು ಕೂಡ. ಇದರೆಲ್ಲರಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಾ. ನಿಮ್ಮ ಭಾಗವಹಿಸುವ ಜೊತೆಯಲ್ಲಿ ನೀವು ಇದರ ಬಗ್ಗೆ ಪೂರ್ಣ ಪ್ರಮಾಣದ ಏನು ಇದಿದೆ ಪ್ರಚಾರ ಕೊಡುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ
ಪೂರ್ಣ ಸಹಯೋಗವನ್ನು ನಾನು ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ನಾನು ವಿರಾಮ ಹಾಕ್ತೇನೆ.